ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ. ಮುದದಿ ಕೊಂಡೋಡುವೆನು ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಬಗಳಲೊಳವಲ್ಲ ಅರರೆ ನಿನ್ನಯ ಮಹಿಮೆಯನು ಬಗಳಲೊಳವಲ್ಲ ಧರಣಿಯನು ಬತ್ತಿರ್ದ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ದಯ್ಯದ ದಯದ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸಂದಣಿಗೆ ಬಲಬಂದು ಬೇಳುವೆನಿ ಕಥಾಮೃತವ ಆ ಆ ಆ ಕವಿಗಳ ಸಂದಣಿಗೆ ಬಲಬಂದು ಬೇಳುವೆನಿ ಋಷಸನ ಕಾಲವೆಂಬೆ ಕಥಾಮೃತವ ಇತ್ತ ಕೌರವ ಮಾನದಿ ಇತ್ತ ಕೌರವ ಮಾನದಿ ಯೋಜಿಸಿ ಚಿತ್ತದಲ್ಲಿ ಕೊಡುದು ಗೂಡದಾಳುದು ಮತ್ತೆ ಬೇಡನು ಧುರವ ಮತ್ತೆ ಬೇಡನು ಧುರವ ಜಯಿಸುವ ಪರಿಯದಿಂತು ಮತ್ತೆ ಬೇಡನು ಧುರವ ಜಯಿಸುವ ಪರಿಯದಿಂತು ಆಟದಲ್ಲಿ ಪಾಂಡವರನ್ನು ಸೋಲಿಸಿ ಕಾಡಿಗಟ್ಟಿದೆ. ವನವಾಸ ಮುಗಿಸಿದ ಪಾಂಡವರು ರಾಜ್ಯವನ್ನೇ ಕೇಳಿದರು.
ಕೃಷ್ಣನನ್ನು ಕಳುಹಿಸಿದರು. ಸಂಧಿಯನ್ನು ಮುರಿದು ಸಂಗ್ರಾಮಕ್ಕೆ ರಣವೀಳ್ಯವನ್ನು ಕೊಟ್ಟೆ. ಕುರುಕ್ಷೇತ್ರದಲ್ಲಿ ನಮಗೂ ಪಾಂಡವರಿಗೂ ಯುದ್ಧ ಪ್ರಾರಂಭವಾಗಿದೆ. ಆದರೆ ಯುದ್ಧ ಮಾಡಲು ಯಾರು ಮುಂದೆ ಬರುತ್ತಿಲ್ಲವಲ್ಲ, ಏನು ಮಾಡಲಿ? ನಿನ್ನ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಯಿತು. ಆದರೆ ಅವರ ಕಡೆ ಅನೇಕ ವೀರರಿದ್ದಾರಲ್ಲ. ಅಮ್ಮನಿಂದ ಆಶೀರ್ವಾದ ಪಡೆಯಬೇಕು. ಅಲ್ಲಿಗೆ ತೆರಳುತ್ತೆ. ಒಡನೆ ಕರ್ಣನ ರಾಣಿ ಕೊಡುದು ಗೂಡವ ತಾಳಿ, ಒಡನೆ ಕರ್ಣನ ರಾಣಿ ಕೊಡುದು ಗೂಡವ ತಾಳಿ, ನುಡಿದಳು ತನ್ನಂತರ್ಯದಲ್ಲಿ ನುಡಿದಳು ತನ್ನಂತರ್ಯದಲ್ಲಿ, ಒಡೆಯ ಕೌರವಗಾಗಿ ಒಡಲಿವನಲ್ಲ, ಒಡೆಯ ಕೌರವಗಾಗಿ ಒಡಲಿವನಲ್ಲ, ತಡೆಯಲಿನ್ನೆಂದು ತಾನೇನೋ ಪತಿ ಕರ್ಣ ಮಹಾರಾಜರು ಇಂದು ಅಖಂಡ ಕೌರವ ಸೈನ್ಯದ ಅಧಿಪತಿಗಳಾಗಿದ್ದಾರೆ. ಆದರೂ ನನ್ನ ಮನದಲ್ಲೇಕೋ ಎಲ್ಲಿಲ್ಲದ ಕಳವಳ ತಳಮಳ. ಆ ಜನ್ಮವೈರಿ ಪಾರ್ಥನ ಹುಟ್ಟಡಗಿಸಲಿಕ್ಕಾಗಿ ಪಣ ತೊಟ್ಟು ಕಾಯುತ್ತಿದ್ದಾರೆ ನನ್ನವರು. ಆದರೆ ಪಾಂಡವರನ್ನು ತನ್ನ ಕೃಪಾಚಕ್ರದಡಿಯಲ್ಲಿಟ್ಟು ಕಾಯುತ್ತಿದ್ದಾನೆ ಭಗವಂತ ಶ್ರೀಕೃಷ್ಣ. ಇದರಲ್ಲಿ ನಮ್ಮ ಪಾಲಿಗೆ ಜಯ ಎಂದು ಬಂದಿತೋ? ವಂದಿಸಿಕೊಂಡಿದ್ದೇನೆ ಕಂದ. ಕಂಬ ಬಾರಲು ನಿನ್ನ ಇಂದಿನಂದವಿದೇನು, ಕಂಬ ಬಾರಲು ನಿನ್ನ ಇಂದಿನಂದವಿದೇನು, ಒಂದೇರ ನಡೆರೋತ ಇಂದೆಲ್ಲಿ ಗಮನ, ಒಂದೇರ ಅಡರುತ ಇಂದೆಲ್ಲಿ ಗಮನ. ಮಂದಗಾಸ
ಮೊಗದಿಂದ ಮಾಸಿ ಹೋದಲ್ಲ ಮಂದಗಾಸವು ಮೊಗದಿಂದ ಮಾಸಿ ಹೋದಲ್ಲ ಇಂದು ವೀರಾವೇಶ ಹೊಂದಿದೆ ಎಲ್ಲ ಇಂದು ವೀರಾವೇಶ ಹೊಂದಿದೆ ಎಲ್ಲ ಮಂದಗಾಸವು ಮೊಗದಿಂದ ಮಾಸಿಯುವುದಲ್ಲ ಇಂದು ವೀರಾವೇಶ ಹೊಂದಿದೆಯಲ್ಲ ಕಂದ ಹೀಗೆ ಬಾ. ಹಾ ಅದೇನು ಕಂದ ಕೈಯಲ್ಲಿ? ಧನುರ್ಬಾಣ. ಹಿಂದೆ ಬೆನ್ನಿನಲ್ಲಿ ಕೂರಲಿಂದ ಕೂಡಿದ ವಂತಳಿಕೆ. ಎದೆಗೆ ವಜ್ರ ಕವಚ. ಹೊರಾಂಗಣದಲ್ಲಿ ನಿಂತಿರುವ ಹೊಂದೇರು. ದಿವ್ಯಾಸ್ತ್ರದಿಂದ ಕೂಡಿದ ಮಣಿಮಯ ರಥ. ಎಲ್ಲಿಗಾಗಿ ಪಯಣ? ಪುಣ್ಯಭೂಮಿ ಕುರುಕ್ಷೇತ್ರಕ್ಕಾಗಿ. ಯಾಕಾಗಿ ಕಂದ? ವೈರಿಗಳ ಬಂಧನಕ್ಕಾಗಿ. ಕಂದ ಹಾ ಸಮರವಿರುವುದು ನಿನ್ನಯ್ಯನಂತಹ ಅಸಮ ಸಾಹಸಿಗಳಿಗೆ ಹೊರತು ಹಾ ನಿನ್ನಂತಹ ಕೆನ್ನೆಯ ಕೆಂಪು ಕುಂದದ ಕಂದರಿಗಲ್ಲ. ಅದೂ ಅಲ್ಲದೆ ಯುದ್ಧ ಭೂಮಿಗೆ ಹೋಗಿ ನೀನು ಸಾಧಿಸುವುದಾದರೂ ಏನು ಕಂದ? ಅಮ್ಮ. ತಾಯೇ ಕೇಳ್ಪೂರ್ವಾದಿ ರಾಯ ಕೌರವ ತಯ್ಯತ್ತ ತಾದೈದೈ ತದ್ದಿನ್ನ ತಾದೈದೈ ನಮ್ಮನು ಕಾಯ್ದನೆಂಬುದಕ್ಕಾಗಿ ನ್ಯಾಯವೊಪ್ಪುವುದು ಪಾಂಡು ಜಾತರ ಜಯಿಸಿದ ನ್ಯಾಯವೊಪ್ಪುವುದು ಪಾಂಡು ಜಾತರ ಜಯಿಸಿದ ಜಯಿಸಿದ ಸಾಯುವುದೊಳಿತೆಂದನು ಸಾಯುವುದೊಳಿತೆಂದನು ನ್ಯಾಯವೊಪ್ಪುವುದು ಪಾಂಡು ಜಾತರ ಜಯಿಸಿದ ನ್ಯಾಯವೊಪ್ಪುವುದು ಪಾಂಡು ಜಾತರ ಜಯಿಸಿದ ಸಾಯುವುದೊಳಿತೆಂದನು ನ್ಯಾಯವೊಪ್ಪುವುದು ಪಾಂಡು ಜಾತರ ಜಯಿಸಿದ ಸಾಯುವುದೊಳಿತೆಂದನು ಕಂದ
ವೀರರಂದದಿ ಕಾದಿ ವೀರರಂದದಿ ಕಾದಿ ಪೌರುಷ ತೋರಿ ಜಗಕ್ಕೆ ಕುಲದ ಕೀರ್ತಿಯ ಸಾರು ಮಂಗಲವಪ್ಪುದೆಂದಳು ಕಂಬನಿಯ ತುಂಬಿ ಕೊಪ್ಪಲೆಯ ದೊಡೆದು ಬಗೆದೇಳುವ ಕೊಪ್ಪಲೆಯ ದೊಡೆದು ಬಗೆದೇಳುವರವ ಎಂಬುದೇ ಉತ್ತಮ ವೃತವ ನಡೆಯುವ ಶಸೇನಾಕ್ಯ ಮನದಿ ಯೋಜಿಸಿ ಇತ್ತ ಮೂರರಿಪೋ ಮನದಿ ಯೋಜಿಸಿ ಮತ್ತೆ ವಹಿಲದಿ ವಾಯುಗುವರನ ಮತ್ತೆ ವಹಿಲದಿ ವಾಯುಗುವರನ ಕೃತ್ಯವೆಸಗುವೆ ಎನ್ನುವುದು ಈಗ ನಡೆಯುತ್ತಿರುವುದು ಈ ಭಾರತ ಹವ. ಇದರ ಉದ್ದೇಶ ಧರ್ಮಸ್ಥಾಪನೆ ಮಹಾ ಕಾರ್ಯಕ್ಕೆ ಇನ್ನೂ ಇತರ ಕಾರ್ಯಗಳು ನಡೆಯಬೇಕಾಗಿವೆ. ಸುಜನರ ಕಾರ್ಯ ಯಶಸ್ವಿಯಿಂದ ಅಂತಿಮ ವಿಜಯ ನೀತಿಗಾಗಬೇಕು. ಇನ್ನು ಉಳಿದಿರುವುದು ಒಂದೇ ದಿನ. ಆಗಬೇಕಾದ ಕಾರ್ಯ ಇನ್ನೂ ಇದೆ. ಆ ಕಡೆಯಿಂದ ಕರ್ಣಪುತ್ರ ಋಷಸೇನ ಬರುತ್ತಿದ್ದಾನೆ. ಭೀಮಸೇನನ ಗರ್ವಾಪಹಾರ ಹಾಗೂ ಋಷಸೇನನ ಶೌರ್ಯ ಪ್ರದರ್ಶನ ಎರಡು ಒಮ್ಮೆಲೆ ಆಗಬೇಕಾಗಿದೆ. ಆದುದರಿಂದ ಭೀಮಸೇನನನ್ನು ಕರೆದು ಹೇಳುತ್ತೇನೆ. ಭೀಮಸೇನ, ಕೃಷ್ಣ, ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಲಾಲಿಸುವಾಯು ಕುಮಾರ ಲಾಲಿಸುವಾಯು ಕುಮಾರ ನಾನು ಹೇಳುವ ನುಡಿಯನು ಧೀರ ನಾನು ಹೇಳುವ ನುಡಿಯನು ಧೀರ
ಅರ್ಕಜ ಬಾಲನ ಶೌರ್ಯವ ಪರಿಕಿಸು ಬೇಗ. ಬೆಳೆಗಳೆಯದೀಗ ಹೋಗುತ್ತ ಅರ್ಕಜ ಬಾಲನ ಶೌರ್ಯವ ಪರಿಕಿಸು ಬೇಗ. ಲಾಲಿಸು ವಾಯು ಕುಮಾರ ದುಶ್ಯಾಸನನನ್ನು ಕೊಲ್ಲಬೇಕೆನ್ನುವ ನಿನ್ನ ಶಪಥ ನೆರವೇರಿತಲ್ಲ. ನೆರವೇರಿಸಲಾಗದ ಶಪಥ ತೊಡುತ್ತಾನ ಭೀಮ. ತನುವಿನ ಆಯಾಸವನ್ನು ಪರಿಹರಿಸಿಕೊಂಡೆಯಲ್ಲ. ಅದೆಂತಹ ಆಯಾಸ? ಅಸಮಸಾಹಸಿಗಳಿಗೆ ಯಾವಾಗಲೂ ಹಾಗೆ. ಇರಲಿ, ಮುಂದಿನ ಯುದ್ಧಕ್ಕೆ ಸಿದ್ಧನಾದೆ ಅಲ್ಲ? ನಾನು ಯುದ್ಧಕ್ಕೆ ಸಿದ್ಧನಾದರೂ ಯುದ್ಧ ಮಾಡುವವನು ಬೇಕಲ್ಲ. ನೋಡತ್ತ ಗೋಲ್ಮಿಂಚಿನಂತೆ ಪ್ರಭೆ ಬೀರುತ್ತಾ ಬರುತ್ತಿದ್ದಾನೆ ಒಬ್ಬ ಬಾಲಕ. ಯಾರಾತ? ಕರ್ಣಪುತ್ರ ವೃಷಸೇನ. ಏನು? ಬಾಲಕ ವೃಷಸೇನ? ಅದಕ್ಕೆ ನನ್ನಿಂದೇನಾಗಬೇಕು? ಹೋಗಿ ಅವನನ್ನು ತಾಗಬೇಕು. ಆ ಸಮಯದೊಳಗೆ ಆ ಸಮಯ ಕೇಳು ನೀನು, ಕೇಳು ನೀನು. ರವಿಸೋನು ಜತ ಶಿಶುವಿಯನು, ರವಿಸೋನು ಜತ ಶಿಶುವಿಯನು. ವೇಳೆಯಗಳೆಯದೆ ಹೋಗುತ್ತ ನೀನು, ವೇಳೆಯಗಳೆಯದೆ ಹೋಗುತ್ತ ನೀನು. ಬಾಲನ ಕೈ ಸೆರೆಹಿಡಿಯುತ್ತಲೀಗೋ. ಕೊಳ್ಳುಗುಳದಲ್ಲಿ ಆ ಬಾಲನ ಕೈ ಸೆರೆ ಹಿಡಿಯುತ್ತಲೀಗೋ. ಅವರೆಲ್ಲ ಹೋದರೆ ಕೆಲಸ ಕೆಡುತ್ತದೆ ಭೀಮ. ಅವರನ್ನೆಲ್ಲ ಆಗೋದಿಲ್ಲವಾ ಕಾರ್ಯ? ನಾನೆಣಿಸಿದಂತೆ ಆಗುವುದಿಲ್ಲ. ಅದೆಂತಹ ವೈಶಿಷ್ಟ್ಯ ಕಾರ್ಯಕ್ಕೆ? ಬಂದವರನ್ನು ಬರೆದು ಮಣ್ಣು ಮುಕ್ಕಿಸುವುದಲ್ಲವೋ? ಅದೇನು ಎಲ್ಲರನ್ನು
ಒಂದೇ ರೀತಿಯಲ್ಲಿ ಕೊಲ್ಲುವುದು ವೈರಿಯಲ್ಲವಾ ಆತ? ವೈರಿಯ ತಟ್ಟಿನಲ್ಲಿ ಇರುವವನಾದರೂ ಕೊಂದು ಕಳಿಯುವನಂತಲ್ಲ ಆತ. ಇನ್ನು ದಳದೆರೆದು ಹೊರಬರುತ್ತಿರುವ ಮೊಗ್ಗು ಇನ್ನು ಗಿಡವಾಗಿ ಮರವಾಗಿ ಹೂ ಬಿಟ್ಟು ಕಾಯಾಗಿ ನಾಲ್ವರಿಗೆ ನೆಮ್ಮದಿಯನ್ನು ನೀಡಬೇಕಾದರೆ ಹಲವಷ್ಟು ಕಾಲ ಬಾಳಬೇಕು. ನಾವದನ್ನು ಚಿಗುರಿನಲ್ಲೇ ಚುಬಿಟ್ಟಿದರೆ ನಮ್ಮ ಅಭಿಮಾನಿ ನಾಶವಾದಾಗ ಎಲ್ಲರಿಗಿಂತ ದತ್ತ. ಅದಕ್ಕೆ ಹೇಳುವುದು ಕೌರವರು ದುಷ್ಟರೆಂದು. ನೀವು ಸನ್ಮಾರ್ಗ ಪ್ರವೃತ್ತರು. ಇಂತಹ ಹಸುಳೆಗಳ ಕೊಗ್ಗಲೆ ನಿಮ್ಮಿಂದಾಗಬಾರದು. ಇರಲಿ, ಈಗ ನನ್ನಿಂದೇನಾಗಬೇಕು? ಹೋಗಿ ಅವನನ್ನು ಕೈಸರೆ ಹಿಡಿದು ತರಬೇಕು. ವೈರಿಯನ್ನು ಕೈಸರೆ ಹಿಡಿದು ತರುವುದು ನಾಶ ಮಾಡುವುದಕ್ಕಿಂತ ಎಷ್ಟೋ ಕಷ್ಟಕರ. ಅಸಮ ಸಾಹಸಿಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ ಈ ಕಾರ್ಯಕ್ಕೆ ನನ್ನನ್ನು ಆಯ್ದುಕೊಂಡೆ. ಹಾಗೆ ಗಾಸಿ ಮಾಡಬೇಡ, ಕಾರ್ಯವನ್ನು ಸಾಧಿಸಿಕೊಂಡು ಬರುವಿಯಲ್ಲ. ಬಿಡು ಚಿಂತೆ, ನಿನ್ನ ಮನಸ್ಸಿನಂತೆ ಕಾರ್ಯ ಸಾಗುತ್ತದೆ. ತಥಾಸ್ತು, ಹೋಗಿ ಬಾ. ಕೃಷ್ಣನಿಂದ ಅನುಮತಿಯನ್ನು ಪಡೆದುಕೊಂಡಿದ್ದೇನೆ. ಬರುತ್ತಿದ್ದಾನೆ ಬಾಲಕ ಇತ್ತ.
ನಿನ್ನನ್ನು ಗೆಲಿದರೆ ಗೆಲುವೇನು ನಿನ್ನನ್ನು ಗೆಲಿದರೆ ಗೆಲುವೇನು ಛಲವ್ಯರ್ಥವು ವಿವೇಕದಿ ಸಾರುವುದೊಳ್ಳಿತು ನೋಡಿನ್ನೋ ಸಾರುವುದೊಳ್ಳಿತು ನೋಡಿನ್ನೋ ಛಲವ್ಯರ್ಥವು ವಿವೇಕದಿ ಒಳ್ಳಿದು ನೋಡಿನ್ನು ಸಾರುವುದು ಒಳ್ಳಿದು ನೋಡಿನ್ನು ಆ ಎಲ್ಲವೋ ಕರ್ಣ ಕುಮಾರನೆ ನಿನ್ನನ್ನು ಗೆಲ್ಲಿದರೆ ಗೆಲುವೇನೋ ಕೇಳಿದ್ದ ಮಾನವನ ಜೀವನದಲ್ಲಿ ಬಾಲ್ಯ ಕೌಮಾರ್ಯ ಯೌವನ ವೃದ್ಧಾಪ್ಯಗಳೆಂಬ 4 ಹಂತಗಳಿವೆ. ಏನಾಯ್ತು? ಯಾವ ಹಂತದಲ್ಲಿ ಯಾವ ಕಾರ್ಯ ಮಾಡಬೇಕೆಂಬುವ ನಿಯಮಗಳಿವೆ. ಏಕೆ ಬಂತು ಈ ವಿಚಾರ? ನೀನಿನ್ನೋ ಎಳೆಹರೆಯದ ಕಂದ. ಚೀನಿಕೋಲು ಚೆಂಡು ಬುಗುರಿಯನ್ನು ಹಿಡಿದು ಊರಗೆ ಗೆಳೆಯರ ಜೊತೆ ಆಟ ಆಡುತ್ತಾ ಕಾಲ ಕಳೆಯಬೇಕಾದವ ನೀನು. ಆದುದರಿಂದ ಈ ಯುದ್ಧದಲ್ಲಿ ನಾವು ಗೆದ್ದರೂ ನಮಗೊಂದು ಹೆಗ್ಗಳಿಕೆ ಎಂಬುದಿಲ್ಲ. ಆದುದರಿಂದ ಬನದಾರಿ ಹಿಡಿದು ಹಿಂತಿರುಗು. ದುರಕ್ಕೆ ಸಣ್ಣ ಹೋದರೆ ಎಲ್ಲ ಭೀಮ ಏನು ನಿನ್ನ ಪಿನ್ನಡೆ ಮಾತಿಗೆ ಮರುಳಾಗಿ ಹೋಗುವನು ನಾನಲ್ಲ. ಮಾಡುವಂತಹ ಯುದ್ಧದಲ್ಲಿ ನಿನ್ನನ್ನು ತಡೆಗೊಳಿಸದಿದ್ದರೆ ಸಮಪ್ರಭಾ ದೇವಿಯವರ ಪವಿತ್ರ ಗರ್ಭದಲ್ಲಿ ಹುಟ್ಟಿದವರೇ ನಾನಲ್ಲ ಎಂದು ತಿಳಿ ನನ್ನ ಪರಾಕ್ರಮ ಎಂಥವುದೆಂದು ತೋರಿಸುತ್ತೇನೆ. ಹುಡುಗನೆಂಬುದಕ್ಕಾಗಿ ನಿನ್ನನು ಹುಡುಗ ಹುಡುಗ ಎಂಬುದಕ್ಕಾಗಿ ನಿನ್ನನು ಕೈಯ ತೊಳೆದರೆ ಮತ್ತೆ ಗರ್ವಗಳನ್ನು ಕೈಯ ತೊಳೆದರೆ ಮತ್ತೆ ಗರ್ವಗಳನ್ನು ತೊಳೆದಿಡದಿಪ್ಪದಿಪ್ಪೆನುತ್ತಲೇ ಭೀಮ ಬಳಿದರು ಎಂದಲಾಗಲೇ ಶಸ್ತ್ರದ ವ್ಯಾಕುಲದಿ ಮಲಗಿರಲು ಶಸ್ತ್ರದ ವ್ಯಾಕುಲದಿ ಮಲಗಿರಲು ಬಳಿಕ ಶ್ವೇತವಾಹನನೊಡನೆ ನುಡಿದನು ಮಾತುಳ ಧ್ವಂಸಿ ನಿರ್ವಿಘ್ನವಾಗಿ ಕಾರ್ಯ ಸಾಗಿತು. ಭೀಮನ ಅಹಂಕಾರ ಇಳಿಯಿತು. ಇನ್ನು ಈ ನಾಟಕದಲ್ಲಿ ಉಳಿದಿರುವುದು ಒಂದೇ ದೃಶ್ಯ.
ಕರ್ಣಪುತ್ರನ ಸಂಹಾರ. ಓಹೋ. ಆ ರಣಕಣದಲ್ಲಿ ನಡೆದ ವಿಚಾರ ಪಾರ್ಥನಿಗೆ ತಿಳಿದಿಲ್ಲ. ಆದುದರಿಂದ ಪಾರ್ಥನನ್ನು ಕರೆದು ಹೇಳುತ್ತೇನೆ. ಪಾರ್ಥ, ದೇವಾ, ವಂದಿಸಿಕೊಂಡಿದ್ದೇನೆ, ಎದ್ದೇಳು. ಘಾತವಾದನು ಭೀಮನಿಂದು ವಿಘಾತವಾಯಿತು ಅಕಟ. ನಾನೇ ರೀತಿ ಅರಿಯದೆ ಬಂದು ಕೆಟ್ಟೆ ನಿರರ್ಥ ನಿಮಗಾಗಿ. ಅನಾಹುತವಾಯಿತಲ್ಲ. ಏನು ಬಾಬಾ? ನಿಮ್ಮನ್ನೆಲ್ಲ ನಂಬಿ ಕೆಟ್ಟೆನಲ್ಲ ನಾನು. ಏಕೆ ಬಾಬಾ? ಪಾಂಡವರ ಬೆವರು ಬಿದ್ದಲ್ಲಿ ಕೃಷ್ಣನ ರಕ್ತ ಬಿದ್ದೀತು. ಮಮ ಪ್ರಾಣ ಹಿ ಪಾಂಡವ ಮೊದಲಾದ ಬಿರುದುಗಳು ನನಗೆದ್ದವಲ್ಲ. ಏನಾಯ್ತದಕ್ಕೆ? ಅವುಗಳಿಗೆಲ್ಲ ವ್ಯತ್ಯಯ ಬರುವ ಕಾಲ ಬಂತಲ್ಲ. ಹೇಗೆ? ಗಾಸಿಕೊಂಡು ಬಿದ್ದು ಬಿಟ್ಟನಲ್ಲ ಭೀಮಸೇನ. ಎಲ್ಲಿ? ಇಲ್ಲಿ ಕುರುಭೂಮಿಯಲ್ಲಿ. ಯಾವಾಗ? ಈಗ, ಅನತಿ ಕಾಲದ ಹಿಂದೆ. ಯಾರಿಂದ? ಕರ್ಣಪುತ್ರ ಪ್ರಶಸೇನನಿಂದ. ಇಷ್ಟರ ಬಲುಮೆಯನಿದ್ದಯೇ ಇಷ್ಟರ ಬಲುಮೆಯನಿದ್ದಯೇ ಕೊಟ್ಟವರಾರ್ ಮುರಾರ ನೀರಲ್ಲದಿರುತ್ತವು ತಟ್ಟನೆ ಆಡಿಸುವುದವರ ಕ್ಷಣನೇ. ಕಪಟ ನಾಟಕ ಸೂತ್ರಧಾರಿ ನೀನೆಂಬುದನ್ನು ಅರಿತವನೇ ನಾನು. ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ನಿನ್ನದೇ ಕೈವಾಡ. ಒಳಿತು ನಿನ್ನಿಂದಲೇ, ಕೆಡುಕು ನಿನ್ನಿಂದಲೇ. ಅಮೃತದ ಹುಟ್ಟಿಗೂ ನೀನೇ ಕಾರಣ, ಘಟ ಸರ್ಪದ ವಿಷಕ್ಕೂ ನೀನೇ ಕಾರಣ. ಏಕೆ ವೇದಾಂತ ರಣಕಣದಲ್ಲಿ ಇಲ್ಲಿ ನಡೆದ ಘಟನೆಗೆ ಬಂತು ಈ ವಿಚಾರ. ಏನು? ಒಬ್ಬ ಹುಡುಗ ಮಾತ್ರದವನಿಂದ ಭೀಮ ಗಾಸಿಕೊಳ್ಳುವುದು ಹೀಗಾಗಬೇಕಿತ್ತಲ್ಲವೋ ನಿನಗೆ? ಏಕೆ ಹೀಗಾಗುವುದು ಅಸಂಭವವೋ? ಭೀಮನಂತಹ ಪರಾಕ್ರಮಿಯನ್ನು ಗಾರುಗಡಿಸುವ ಶಕ್ತಿ ಆ ಹುಡುಗನ ತೋಳಿನಲ್ಲಿ ತುಂಬಿದವರು ಯಾರು ಎಂದು ಕೇಳುತ್ತೇನೆ. ಅದೇನು? ಸುಭದ್ರೆಯ ಗರ್ಭದಲ್ಲಿ ಉದಿಸಿದರೆ ಮಾತ್ರ ಯೋಗ್ಯತೆಯೋ? ಕುಲಹೀನನಲ್ಲವ ಆತ. ಪಂಥ ಪರಾಕ್ರಮ ಶೌರ್ಯಗಳು ಸತ್ಕುಲ ಪ್ರಸೂತರಿಗೆ ಮಾತ್ರ ಮೀಸಲು. ಕೆಸರಿನಲ್ಲಿ ಕಮಲ ಹುಟ್ಟುವುದಿಲ್ಲವೋ? ಹಾಗಾದರೆ ಸ್ವಶಕ್ತನೋ ಆತ? ಸಂಶಯ ಉಂಟು ಅದರಲ್ಲಿ. ಹಾಗಾದರೆ ಅದನ್ನೀಗಲೇ ನಿರ್ಣಯಿಸಬೇಕಾಗಿದೆ. ಹೊಡೆಯರೆ ತಾವನಿದ್ದಳೆಗೆ. ಹಾಗೆ ಆಗಲಿ. ಹರಿನುಡಿದ ಮಾತು ಸತ್ಯ. ಇವನ ಮೊಗದಿಂದ ಹೊರಹೊಮ್ಮುತ್ತಿರುವ ಪೌರುಷ ಗಾಂಭೀರ್ಯಗಳನ್ನು ನೋಡಿದರೆ ಸತ್ಕುಲ ಪ್ರಸೂತ ನೀತ, ವೀರ ಪುಂಗವರ ಸುಕುಮಾರ ನೀತ ಎಂದು ನನ್ನ ಅಂತರಾತ್ಮ ಹೇಳುತ್ತಿದೆ. ಕರ್ಣ ಧನ್ಯ. ಹಾಗಾಗಿ ಒಮ್ಮೆಲೆ ಕೈ ತುಳುಕುವುದು ತರವಲ್ಲ. ಕರೆದು ಮಾತನಾಡಿಸುತ್ತೇನೆ. ಕರ್ಣಜಾತ, ಕರ್ಣಜಾತ ಕೇಳೋ
ನುಡಿಯಿಂದ ಮಾತನಾಡಿಸಬೇಕೆನಿಸುತ್ತದೆ ನನಗೆ. ಕಾರಣ ಇದು ರಣರಂಗ. ನಿನ್ನಂತಹ ಮೀಸೆ ಮೂಡದ ಮಕ್ಕಳ ಬಾಲಚೇಷ್ಟೆಗಿದು ಸ್ಥಳವಲ್ಲ. ಹಾಗಾಗಿ ನೀನೆಂತಹ ಕಿಡಿನುಡಿಗಳನ್ನಾಡಿದರೂ, ಅಕೃತ್ಯವೆಸಗಿದರೂ, ಶಸ್ತ್ರ ಪ್ರಯೋಗದಂತಹ ನಿಷ್ಠುರ ಕಾರ್ಯಕ್ಕೆ ನನ್ನ ಮನ ಬೆಳೆಸುವುದಿಲ್ಲ ಕಂಡೆಯ. ಆದುದರಿಂದ ನಿನ್ನಂತಹ ಬಾಲಕರೊಡನೆ ಯುದ್ಧ ಮಾಡಲು ನನ್ನ ಮನ ಒಪ್ಪದು. ಬಂದ ದಾರಿಯನ್ನು ಹಿಡಿದು ಹಿಂದಗೆ ಹೋಗು.
ನನ್ನ ಭೀಮ ಕಾಡಾಕಾಡಿ ಯುದ್ಧ ಮಾಡಿ ಸೋತ. ನೀನು ಈತ ಪ್ರಯೋಗಾರ್ಥವಾಗಿ ಬಿಟ್ಟ ಶರಕ್ಕೆ ಸೋತು ಹೋದೆಯಾ? ಹಾಗಲ್ಲ ಬಾವ, ಈ ಭಾರತ ಹವದಲ್ಲಿ ಮಹಾವೀರರನ್ನು ಎದುರಿಸಿದ್ದೇನೆ, ಮಣ್ಣು ಮುಕ್ಕಿಸಿದ್ದೇನೆ. ಆದರೆ ಯಾರಲ್ಲೂ ಕಾಣದ ಯೋಗ್ಯತೆ ಈತನಲ್ಲಿ ಕಂಡೆಯ? ಏನಂತಹ ಯೋಗ್ಯತೆ? ನೋಡು, ಆ ಶರ ಬಿಡುವ ಚಮತ್ಕಾರ ನನ್ನ ಕೋಲಗುರು ದ್ರೋಣಾಚಾರ್ಯರದು. ಆ ರಥದಲ್ಲಿ ನಿಂತ ಟಿವಿ ಗಾಂಭೀರ್ಯ ಪಿತಾಮಹ ಭೀಷ್ಮರದು. ಹೌದು. ಇನ್ನು ಆ ಕೆನ್ನೆಗಳಲ್ಲಿನ ಕೆಂಪು, ನೋಟದಲ್ಲಿನ ಸೊಂಪು, ಬಿಲ್ಲ ಹೆದೆಯ ಝೇಂಕಾರ, ಮಾತಿನ ಟೇಂಕಾರ, ಇವುಗಳೆಲ್ಲ ಮೊನ್ನೆ ತಾನೇ ಗತಿಸಿ ಹೋದ ನನ್ನ ಕರುಳ ಬಳ್ಳಿ ಪ್ರೇಮದ ಕುಡಿ ಅಭಿಮನ್ಯುವಿನದು. ಅಯ್ಯೋ, ಆ ವಿಚಾರವನ್ನು ಎತ್ತಬೇಡ, ನನಗೆ ಸಂಕಟ ತಡೆದುಕೊಳ್ಳಲು ಆಗುವುದಿಲ್ಲ. ಆದುದರಿಂದ ಈ ಬಾಲಕನೊಡನೆ ಯುದ್ಧ ಮಾಡಲು ನನ್ನ ಮನ ಒಪ್ಪದು ದೇವ. ಆದರೆ ಪೌರುಷವಾಡಿದೆಯಲ್ಲ ಮೊನ್ನೆ, ಕರ್ಣತನಿಯನನ್ನು ಕೊಲ್ಲುತ್ತೇನೆ ಎಂದು, ಆ ಮಾತಿಗೇನು ಬೆಲೆ? ಹಾಗಾದರೆ ಇನ್ನೊಮ್ಮೆ ಮಿತಭಾಷೆಯಿಂದ ಹಿತನುಡಿಯನ್ನನ್ನು ಆಡುತ್ತೇನೆ. ಕೇಳದಿದ್ದರೆ ಉಂಟಲ್ಲ ಕೈಯಲ್ಲಿ ಗಾಂಡೀವ, ಹೋಗಿ ಬಾ. ಕರ್ಣಕುಮಾರ, ಸಾಕು ಸಾಕು ನಿನ್ನ ಸಾಗಸ, ಸಾಕು ಸಾಕು ನಿನ್ನ ಸಾಹಸ, ಸಾಕು ಸಾಕು ನಿನ್ನ ಸಾಹಸ. ತರಳಾರಿಗೆ ವಿವೇಕವಲ್ಲ ಇನಿತು ಪೌರುಷ, ತರಳರಿಗೆ ವಿವೇಕವಲ್ಲ ಇನಿತು ಪೌರುಷ. ಕಾಕು ಮಾತನಾಡಿ ನಮ್ಮ ನೇಕ ಜನರ ಮುಂದೆ ನೀನು, ಕಾಕು ಮಾತನಾಡಿ ನಮ್ಮ ನೇಕ ಜನರ ಮುಂದೆ ನೀನು, ಓಕಾನೆನಿಸಿಕೊಂಡು ಬರಿದೆ ನೂಕಿ ಬೋಪೆ ಏನೋ ಮನೆಗೆ, ಓಕಾನೆನಿಸಿಕೊಂಡು ಬರಿದೆ ನೂಕಿ ಬೋಪೆ ಏನೋ ಮನೆಗೆ. ಆ ಸಾಕು ಸಾಕು ನಿನ್ನ ಸಾಹಸ, ತರಳರಿಗೆ ವಿವೇಕವಲ್ಲ ವಿನಿದು ಪೌರುಷ. ಹಾ ಹುಡುಗ, ಸಾಕು ಮಾಡು. ಏನೋ ಪ್ರಯೋಗಾರ್ಥವಾಗಿ ಬಿಟ್ಟ ಶರವತಿ ಸಾಕಾಯ್ತು. ಹೌದು, ಸಾಕೆನಿಸಿತು. ಆದರೆ ಸರಹತೆಯಿಂದಲ್ಲ. ಮತ್ತೆ ನಾನು ನಿನ್ನಂತಹ ಒಬ್ಬ ಮಗನನ್ನು ತೊಡೆಯ ಮೇಲೆ ಆಡಿಸಿರುವೆ. ಎಲೆತುಟಿಗಳಿಂದ ಹೊರಸೂಸುತ್ತಿರುವ ಜೊಲ್ಲಿನ ಸವಿಯಿಂದ ಪುಲಕಿತನಾಗಿರುವೆ. ಹಾಗಾಗಿ ಇಂತಹ ಪೌರುಷ ನಿನಗೆ ತಕ್ಕುದಲ್ಲ. ಹೋಗು, ನಿನ್ನ ತಂದೆಯನ್ನು ಕಳುಹಿಸುವುದಕ್ಕೆ. ಜಾಣತನದ ಮಾತು ದಿಮ್ಮಾತಿರಲಿಮ್ಮಾಯೇ. ಜಾಣತನದ ಮಾತು
ಹಾಗಾದ್ರೆ ಬೆಣ್ಣೆ ಕರಗುವುದಿಲ್ಲ. ಏ ಬಾರ, ಏನು ಅಲ್ಲಿ ಹೋಗು. ಈ ಪಾರ್ಥನ ಪರಾಕ್ರಮ ಎಂದು ತೋರಿಸುತ್ತೇನೆ. ಕರ್ಣತನಯನ ಶಿರವೂಧರೆಗೆ ಸುವರ್ಣ ತೇಜದಿ ಬೀಳೆ ಪಾರ್ಥ ವಿವರ್ಣನಾದನು ಶಿಶುವ ಕಗ್ಗೊಲೆ ಶಿಶುವ ಕಗ್ಗೊಲೆಗೈ ತಾನೆನುದ ದೇವಾ, ಇದೆಂತಹ ಅಸಹ್ಯ ವೇದನೆಯಾಗುತ್ತಿದೆ ನನಗೆ. ಏನಾಯಿತು? ಮರ್ಮಸ್ಥಾನಕ್ಕೆ ತಗುಲಿತೆ ವೃಷಸೇನನ ಬಾಣ. ಅದು ಶಸ್ತ್ರದ ಹಾದಿಯಿಂದಲ್ಲ ದೇವ. ಮತ್ತೆ ಹೀಗೆ ಇಲ್ಲಿ ನೋಡು ದೇವ, ಈ ಎಳೆ ಹರಿಯದ ಸುಂದರ ಕಾಯ, ಚಿನ್ನ ವಿಚ್ಛಿನ್ನವಾಗಿ ಬಿದ್ದಿರುವ ಈ ರುದ್ರದೃಶ್ಯ ನೋಡು. ಈ ಕಟುಕನ ಕಠೋರ ಅಸ್ತ್ರಕ್ಕೆ ಬಲಿ ಕೊಡದಂತೆ ಬೆಳೆಸಿದರೆ ಈತನ ತಂದೆ ತಾಯಿಗಳು. ಇಂತಹ ಹೀನ ಕಾರ್ಯ ಬೆಸಗಲೆಂದೇ ಕಲಿಸಿದರೆ ಈ ಅಮೋಘ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಗುರು ದ್ರೋಣಾಚಾರ್ಯರು. ನಾನೇಕೆ ಇದರೊಡನೆ ಸಮರಕ್ಕೆ ಒಡಂಪಟ್ಟೆ? ನನ್ನ ಬಾಳು ಹಾಳಾಯಿತು. ಭಾರತ ಹೊಲು ಬದಿರು ವ್ಯರ್ಥನೇ ನೆರೆದ ಗಿಳವಾಗಿನಿಯ ಕೊಲುವವನು ಸಲಹುವವ ನೀನಲ್ಲ, ಕೊಲುವವನು ಸಲಹುವವ ನೀನಲ್ಲ. ವೃಷಸೇನ ಒಳಿದಿಲ್ಲ ಸ್ವರ್ಗವನ್ನಡರಿಯನು ನೋಡಲಿ, ಸ್ವರ್ಗವನ್ನಡರಿಯನು ನೋಡಲಿ. ಕರುಣಿಸಿಯ ದಿವ್ಯ ದೃಷ್ಟಿ ಪ್ರಪಂಚದಲ್ಲಿ ಜನಿಸುವ ಪ್ರತಿಯೊಂದು ಜೀವಿಗೂ ಕೊನೆಯ ಬಯಕೆ ಮುಕ್ತಿಯನ್ನಾಡಿರುವುದು. ಅಂದರೆ ನನ್ನಲ್ಲಿ ಐಕ್ಯಗೊಳ್ಳುವುದು. ಇದಕ್ಕೆ ಹಲವಾರು ಜನ್ಮ ಬೇಕಾಗುತ್ತದೆ. ಒಂದು ಜನ್ಮವನ್ನು ಯೋಗ್ಯ ರೀತಿಯಲ್ಲಿ ಅಂತ್ಯಗೊಳಿಸಿದರೆ ಮತ್ತೊಂದು ಜನ್ಮಕ್ಕಾಗಿ ಕಾಯುತ್ತಿರುವ ಸುಸಂದರ್ಭ ಪುಣ್ಯಾತ್ಮರಿಗೆ ಮಾತ್ರ ಲಭಿಸುತ್ತದೆ. ವೃಷಸೇನ ಅಳೆದಿಲ್ಲ, ಸ್ವರ್ಗವನ್ನಡೆರಿದನು. ನಿನ್ನ ಅಂತರಂಗ ತೃಪ್ತಿಗಾಗಿ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದೇನೆ ನೋಡಂತ. ನೋಡಿದ ಪಾರ್ಥ ವೃಷಸೇನ ಅಭಿಮನ್ಯು ಸಂಜೋಡಿಯೊಳಗಿಂದ್ರ ನೆಡಬಲದಿ ಕುಳಿತಿರಲು. ವೃಷಸೇನ ಅಭಿಮನ್ಯು ಸಂಜೋಡಿಯೊಳಗಿಂದ್ರ ನೆಡಬಲದಿ ಕುಳಿತಿರಲು ಕೊಂಡಾಡಿದ ಶ್ರೀಗರಿಯ ಸೂತ್ರಧಾರಕನಾಗಿ ಆಡಿಸುವೆ ಜಗವ ನೀನೆನುತ ದೇವಾ, ಮನಸ್ಸಿಗೆ ಮುಸುಕಿದ ಮಾಯೆಯನ್ನು ದೂರ ಮಾಡಿದೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯನ್ನು ಕೊಲ್ಲುವವನು ಹಾಗೂ ಸಲಹುವವನು ನೀನೆ. ಹೌದು, ನೀನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ಮಂಗಳಮೂರ್ತಿಯಾದ ನಿನಗೆ ನಮೋ ನಮಃ. ಮಾರನಯ್ಯನ ಮಾತ ಮೀರದೆ ಗೋಕುಲ ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದಲ್ಲಿ ಹುಟ್ಟಿ ಭೂವರೆಣ್ಯನ ಉದರದಲ್ಲಿ ಹುಟ್ಟಿ
ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಗೆ ಸಾರಿದೆ ಧರೆಗೆ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸಾರಿದೆ